ವಾಟರ್ಫಾಲ್ ಏನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹಾ ವ್ಯಾಲೆಂಟೈನ್ಸ್ ಡೇ. ಹಾ ವ್ಯಾಲೆಂಟೈನ್ಸ್ ಶರ್ಟ್ ಏನೈತೆ ವ್ಯಾಲೆನ್ಸ್ ಡೇ. ಥ್ಯಾಂಕ್ ಯು ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ನಮ್ಮ ಯಜಮಾನ್ರ ಮದುವೆಗೆ 12 ವರ್ಷದ ಮ್ಯಾಗ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರೋಸ್ ತಂದ್ಕೊಟ್ರು. ಮಮ್ಮಿ ಹೋದ್ಯಾಳ ಡೊಕ್ಯಾಲ ಗಾಲೂನ್ ಸತಿ ಪತಿ ರಾಜ. ಥ್ಯಾಂಕ್ ಯು. ಹಿಂಗೆ ಇಟ್ಕೊಂಬಂತಾರ ಏನ ತಗೊಂಬಂದಾರ ನಾ ಅಂತೀನಿ. मला वाटलं चॉकलेट कॅडबरी आणलीत का म्हणून. असंच वाटले मला पण. थँक यू. चॉकलेट नाही मिळालं. चॉकलेटचं दुकान बंद होतं ग म्हणूनच नाही भेटलं. आज नाही मिळालं. हा, असं दे, असं दे. खोटाडे पप्पा. फोटो काढली ना. ನಾನೇ ಒಂದು 10 ತೊಲಿ ಬಂಗಾರ ಕೊಟ್ಟದಕ್ಕಿಂತ ಹೆಚ್ಚಿ ಖುಷಿ ಆಗೈತಿ. ಒಂದ್ ಹೆಣ್ಣ ಒಂದ್ ಹೆಂಡತಿ ಎಕ್ಸ್ಪೆಕ್ಟ್ ಮಾಡೋದು. हा कसा थोडं जेवणार आहे. कसा नोडा मेले जेवणार आहे. कुठं वास यायला लागला? जेवणार आहे बाबा. थांब कपडे काढून येतो. थांब कपडे काढून येतो. थांब. फर्स्ट टाइम यजमान रोज ತಂದು ಕೊಟ್ಟಿದ್ದಂದ್ರೆ ಇದು ಒಂದೇ. 2024 मध्ये तुमचं टाइम खराब होतं. 2025 नवीन वर्ष तुमचं टाइम उघडलं. नशीब उघडलं. ನೋಡ್ರಿ ನನ್ನ ಮಗಳು ಹೆಂಗಂತ. ಥ್ಯಾಂಕ್ ಯು ರೀ ಫ್ರೆಂಡ್ಸ. ಫ್ರೆಂಡ್ಸ್ ನಿಮಗೂ ಥ್ಯಾಂಕ್ಸ್ ಹೇಳತ್ತೀನಿ ನೋಡ್ರಿ. ಯಜಮಾನ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಖುಷಿ ಅಂತ ಅನಿಸ್ತದೆ. ಹಂಗೇನು ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಇವತ್ತು ರೋಸ್ ಕೊಟ್ಟಿದ್ದಾರೆ ಯಜಮಾನ್ರು. ಖುಷಿ ಭಾಳ ಆಯ್ತು. ಈಗ ಊಟಕ್ಕೇನ್ರಿ ರಾತ್ರಿ ರಾಗಿ ಮುದ್ದೆ ಮಾಡೀನಿ, ಸಾಂಬಾರ್ ಮಾಡೀನಿ, ಅನ್ನ ಮಾಡೀನಿ ನೋಡ್ರಿ ಫ್ರೆಂಡ್ಸ್. ಭಾಳ ದಿನ ಆಗೈತೆ ರಾಗಿ ಮುದ್ದೆ ಮಾಡಿರ್ಲಿಲ್ಲ. ಬೋಲ್ ಮಾಡಿದ್ರಿ ಅದು ಮೆತ್ತಗೆ ಹಂಗಾಯ್ತು. ಹೂವಿನ ಥರ ಆಗೈತಿ ರಾಗಿ ಮುದ್ದೆ. ಸೊ ಹಂಗ ತಿಂದ್ರಾಯ್ತು ಅಂತೇಳಿ ನಾವು 3 ಜನ ಊಟ ಮಾಡೀವಿ. ಈಗ ಅವ್ರು ಲೇಟ್ ಆಗಿ ಬರ್ತಾರಲ್ಲ ವೇಟ್ ಮಾಡಕ್ ಆಗಲ್ಲ ಅಂತೇಳಿ 11 ಗಂಟೆ ಆಗಕ್ಕೆ ಬಂದಿದ್ರಿ. ಈಗ ಬಂದಾರ ಅವರು. ಇವತ್ತು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ಆ್ಯಕ್ಚುಲಿ ಪುಲ್ವಾಮಾ ದಾಳಿ ಆಗಿರೋದ್ರಿಂದ ಇದನ್ನ ಒಂದು ಕರಾಳವಾದಂಥ ದಿನ ಅಂತೇಳಿ ಸುಮಾರು ಜನರು ಆಚರಿಸ್ಕೊಳಂಗಿಲ್ಲ. ಎಲ್ಲ ಸೈನಿಕರ ಫ್ಯಾಮಿಲಿಯವ್ರಿಗೂ ಕೂಡ ಒಳ್ಳೇದಾಗಲಿ. ಎಲ್ಲರದು ಜೀವನ ನೋಡ್ರಿ. ನಮ್ಮನ್ನ ಸೇಫ್ಟಿ ಆಗಿರೋದಕ್ಕೋಸ್ಕರ ಸೈನಿಕರು ಅವ್ರ ಫ್ಯಾಮಿಲಿಯನ್ನ ತೊರೆದು ಗಡಿ ಕಾಯಕ ಹೋಗ್ತಾರ. ಅಂಥವ್ರಿಗೆ ದೇವ್ರ ಐಶ್ವರ್ಯಗೆ ಕೊಡ್ಲಿ ಅಂತೇಳಿ ಇವತ್ತಿನ ದಿನ ನಾನು ಕೇಳ್ಕೊತೀನಿ ರೀ. ನಮ್ಮ ಲೈಫನ್ನು ಕೂಡ ಒಳ್ಳೆ ರೀತಿಯಾಗಿ ಸಾಗಲಿ. ನೀವು ನಮ್ಗೆ ಆಶೀರ್ವಾದ ಮಾಡಿ. ಈಗ ಊಟ ಮಾಡ್ತಾರ, ಸಿಗೋಣ. ಈ ವಿಡಿಯೋನ ಶುರುನೇ ಮಾಡಿರ್ಲಿಲ್ರಿ. ಸೊ ಈ ಮುಖಾಂತರ ವಿಡಿಯೋ ಶುರು ಆಯಿತು. ನೆಕ್ಸ್ಟ್ ಸಿಗೋಣ. ಮುಂಜಾನೆ ವಿಡಿಯೋನ ಕಂಟಿನ್ಯೂ ಮಾಡತ್ತಿದ್ದೆ ನೋಡ್ರಿ. ಸೊ ಮಗನಿಗೆ ರೆಡಿ ಮಾಡಿದೆ. ಶನಿವಾರ ನೋಡ್ರಿ ಫ್ರೆಂಡ್ಸ, ನಿನ್ನೆ ಶುಕ್ರವಾರ, ಶನಿವಾರ. ಹೀಗಾಗಿ ಗಡಬಡ ಇತ್ತು ವಿಡಿಯೋನ. ಮತ್ತು ಈಗ ಅವ್ರು ಸಾಲಿಗೆ ಹೋದ್ರು, ರಿಕ್ಷಾ ಬಂದಿತ್ತು. ಸೊ ಇಲ್ಲಿ ನೋಡ್ರಿ ನಾಯಿಗಳು ಭಾಳ ಇರ್ತಾವ್ರಿ ಫ್ರೆಂಡ್ಸ್ ಇಲ್ಲಿ ಅಂತೂ ಸಿಕ್ಕಾಪಟ್ಟೆ. ಬಟ್ ಇವಾಗ ಯಾಕೋ ಮೂರೇ ಇದ್ದಾವೆ. ಆಕಳುಗಳೂ ಅಷ್ಟೇ ಭಾಳ ಇರ್ತಾವೆ. ಗಲೀಜು ಅಂದ್ರೆ ಗಲೀಜು ಮಾಡ್ತಾವೆ ನೋಡ್ರಿ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಭಾಳ ಗಲೀಜು ಮಾಡ್ತಾವ್ರಿ ಯಜಮಾನ್ರು ನೋಡ್ರಿ. ನಿನ್ನೆ ಮಾಲಕರು ಹೊಲಕ್ಕೆ ಹೋಗಿದ್ರು. ಸೊ ಇದು ತೊಗೊಂಡು ಬಂದ ನೋಡ್ರಿ. ಕಡ್ಲಿ ತೊಗೊಂಡು ಬಂದಾರ ನೋಡ್ರಿ. ತೊಗೊಂಡು ಬಂದಾರ. ಇಲ್ಲೇ ಇಟ್ಟರ ಆಮೇಲೆ ಈಟಿಂಗ್ ಮಾಡಬೇಕು. ಫ್ರೆಂಡ್ಸ ನಾನು ನಿನ್ನೆ ನೈಟ್ ರಾತ್ರಿ ಊಟ ಮಾಡಿ ಕೂತಾದ್ಮ್ಯಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ. ನಿಮಗೆ ಗೊತ್ತು. ಇದನ್ನು ಹಾಗೆ ಮತ್ತು ನಾನು ವಿಡಿಯೋ ತೊಗೊಂಡಿರ್ಲಿಲ್ಲ ರೀ. ಏನಪ್ಪ ಅಂದ್ರೆ ಇದು ದೋಸೆ ಹಿಟ್ಟು ರೀ. ಚೆನ್ನಾಗಿ ಉಬ್ಬೈತೆ ನೋಡ್ರಿ. ಈ ಬೇಸಿಗೆಲ್ಲ ಮಸ್ತ್ ಹಿಟ್ಟು ಉಳಿ ಬರ್ತೈತೆ ರೀ, ಉಬ್ಬುತ್ತದ. ಇನ್ನೊಂದು ಏನಪ್ಪ ಅಂತಂದ್ರೆ ಇದ್ರೊಳಗೆ ಅಕ್ಕಿ ಸ್ವಲ್ಪ ಇದ್ದು ರೀ ಫ್ರೆಂಡ್ಸ್. ಒಂದೇ ಒಂದು ಗ್ಲಾಸಿಗೂ ಈ ಒಂದು ಗ್ಲಾಸಿಗೂ ಕಡಿಮೆ ಅಕ್ಕಿ ಇದ್ದು. ಶನಿವಾರ ಮಕ್ಕಳಿಗೆ ನಾಷ್ಟ ಮಾಡಿದ್ರೆ ಆಯಿತು ದೋಸೆ ಅಂಥೇಳಿ ನಾನು ಏನು ಮಾಡಿದೆ ಅಂತಂದ್ರೆ ಈ ಒಂದು ಕಮ್ಮಿ ಇರುವಂಥ ಅಕ್ಕಿ ಒಳಗೆ ಏನು ಮಾಡಿದ್ದೆ ಅಂತಂದ್ರೆ ಸ್ವಲ್ಪ ಹೆಸರು ಕಾಳು, ಉದ್ದಿನ ಬ್ಯಾಳೆ, ಮತ್ತು ಏನು ತೊಗರಿ ಬ್ಯಾಳೆ, ಕಡ್ಲಿ ಬ್ಯಾಳೆ, ಮೆಂತ್ಯ ಇದನ್ನೆಲ್ಲನೂ ಕೂಡ ಹಾಕಿ ನೋಡಿರಿ. ಸ್ವಲ್ಪ ಈಡಾಗುತ್ತಂತೇಳಿ ಇಷ್ಟೆಲ್ಲ ಹಾಕಿನಿ. ನೋಡಮ್ಮ ಹೆಂಗೆ ಬರ್ತಾವೆ ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡಿ ಚೆನ್ನಾಗಿ ಬಂತಪ್ಪ ಅಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ.
ನೋಡಿ ಟ್ರೈ ಮಾಡಿ ನಾ ಹೇಳ್ತೀನಿ ನಿಮಗೆ. ನೈಟ್ದು ಸ್ವಲ್ಪ ಸಾರು ಇತ್ರಿ, ಅದಕ್ಕೆ ಸಾಂಬಾರು ಮಸಾಲ ಹಾಕೀನಿ, ಜೊತೆಗೆ ಚಟ್ನಿನೂ ಮಾಡಿ ನೋಡ್ರಿ. ಮಕ್ಕಳು ನಾಷ್ಟ ಒಲ್ಲೆ ಅಂತಂದ್ರು, ಅವರು 10 ಗಂಟೆಗೆ ಬರ್ತಾರ್ರಿ. ಏನಂತಂದ್ರೆ 10th ಬೀಳ್ಕೊಡುಗೆ ಸಮಾರಂಭ ಐತಂತ, ಅದಕ್ಕಂತೇಳಿ. ಸೊ ಹಾಲು ಪಿಲ್ಲುಗೆ ಸ್ವಲ್ಪ ಕೊಟ್ಟಿನಿ. ಸ್ನೇಹಕ್ಕೆ ಚಹಾ ಬೇಕಂತಂದ್ಲು, ಆಕಿಗೆ ಚಹಾ ಕೊಟ್ಟೆ. ಆಕಿಗೆ ಸ್ವಲ್ಪ ಉಲ್ಟಿ ಆಗತ್ತೆ ರೀ, ಮುಂಜಾನೆ ಚಹಾ ಕುಡಿದ್ರೆ ಗೊತ್ತಾದ್ರು ಈಗ ಮಾಡ್ಕೊಡಿ ಅಂತಂತಂದ್ರು. ಆಕೆ ಚಹಾ ಮಾಡಿಕೊಟ್ಟಿದ್ನೆ, ಸ್ವಲ್ಪ ಹಾಲು ಎಕ್ಸ್ಟ್ರಾ ಇದ್ದು ಕಾಸಿ ತೆಗೆದಿಟ್ಟಿ ನೋಡ್ರಿ. ಫ್ರೆಂಡ್ಸ, ಹೊಟ್ಟೆ ತುಂಬತ್ತಂತೇಳಿ ಗುಂಡ್ಗೆ ಹಾಕಿನ್ರಿ. ಮಸ್ತ್ ಸ್ಪಾಂಜಿಯಾಗಿ ಬರತ್ತ ನೋಡ್ರಿ, ಉತ್ತಪ್ಪ ಥರ ಮಾಡೀನಿ. ಒಂದು ಏನೈತಿ ಫಸ್ಟ್ಗೆ ತೆಗೆದು ಸೈಡಿಗೆ ಇಟ್ಟಿದ್ರಿ, ಒಂದು ಹಾಕೊಟ್ಟಿನಿ. ಈಗ ಕೆಳಂಬರ ಯಜಮಾನ್ರಿ ದೋಸೆ ಮತ್ತು ಚಟ್ನಿ ಮಾಡೀನಿ. ರಾತ್ರಿ ಸಾಂಬಾರಿಗೆ ಸಾಂಬಾರು ಮಸಾಲೆ ಹಾಕಿನಿ. ಹಂಗಾಗಿದ್ರಿ ಅದ್ರೊಳಗೆ ಪೈಲದಂಗೆ ಹಾಕಿಲ್ಲ, ಎಲ್ಲ ಬೇರೆ ಬೇರೆ ಹಾಕಿನಿ ದೋಸಕ್ಕೆ. ಟೇಸ್ಟ್ ಹೆಂಗೆ ದೋಸದ ಹೇಳ್ರಿ. ಅದಕ್ಕೆ ಅಂದ್ರೆ ಅಕ್ಕಿ ಕಮ್ಮಿ ಇದ್ವಲ್ಲ, ಹೆಸರು ಇಲ್ಲ ಅಕ್ಕಿ ಮತ್ತದು ಈಡಾಗಬೇಕಿಟ್ಟು ಅಂತೇಳಿ ಎಷ್ಟಕ್ಕೊಂದು ಹೆಸ್ರು ಕಾಳು ಮತ್ತು ಉದ್ದಿನ ಬ್ಯಾಳೆ, ಕಡ್ಲಿ ಬ್ಯಾಳೆ, ತೊಗರಿ ಬ್ಯಾಳೆ, ಮೆಂತ್ಯ ಇಲ್ಲ ಆಗ್ಯಾವಲ್ಲ. ಅಕ್ಕಿ ಹೆಸ್ರು ಕಾಳಿಂದ ಮಾಡ್ತಾರೆ. ಆದ್ರೆ ಎದಕ್ಕೆ ಅಕ್ಕಿ ಈಗ ಈ 4 ತಿಂಗಳದ್ದು ಕೊಡ್ಬೇಕಿಲ್ಲ ಅವರು. 4 ತಿಂಗಳದ ನೀವು ಲೆಕ್ಕ ಮರಿಬೇಡ್ರಿ. ಈ ಮನೆ ಬಂದ್ಮ್ಯಾಗ ಒಂದೇ ಸರಿ ತಂದಿರಿ. ಈ ಮನೆ ಬಂದು 6 ತಿಂಗಳಾಯ್ತು. ಈಗ 10 ಕಿಲೋ ತೊಗೊಂಬರ್ರಿ. ನಮ್ಮದು 4 ತಿಂಗಳದ್ದು ಬರಬೇಕು. 1 ತಿಂಗಳು 4 ತಿಂಗಳದ್ದು ಬರಬೇಕು. 1 ತಿಂಗಳದ್ದು ತೊಗೊಂಬರ್ರಿ. 3 ತಿಂಗಳದ್ದು ಅಲ್ಲೇ ತೊಗೊಂಡು ಮಾರಿಬಿಡ್ರಿ. ಹೇಗೆ ಅದು ಎಲ್ಲಿ ಹುಳ, ಅದು ಒಂದು ಡಬ್ಬಿ 10 ಕಿಲೋ ಡಬ್ಬಿ ತುಂಬ್ತದೆ. ತಮ್ಮ ತಿಂಗಳು ತೊಗೊಂಬಂದ್ರೆ ನಡೀತದೆ. ಇಡ್ಲಿ ದೋಸೆದವ್ರು ತೊಗೊತಾರೆ ರೀ ಫ್ರೆಂಡ್ಸ್. ಇನ್ನೊಂದು ಹಾಕಿನಿ. ಹಾಂ, ಪಪ್ಪ सोडले का रिक्षा मामा सोडले? दीदी हे का दोघांचं सेम आहे ना टायमिंग? हां हां. पेपर कसं सोडलो? हां, काय बघायला यायचं होतं? तेच की तू सोडलं होती ना परवा, मग तेच रिझल्ट काय आलंय? गुड आहे का? कसं आहे? छान आहे का? टिकच दिले तुला? बरं चालते, ये रे डिम्मी चल. ಬಂದ ನೋಡ್ರಿ ಇವ ಸ್ನೇಹ ಏನೋ ಲೇಟಾಗಿ ಬರ್ತಾಳತ್ರಿ. ಆಯ್ತಲ್ಲ 10 ವಾಜಲೆ ಪಿಲು. ಅದು ಚಂದಾಗಿ ಮೊದಲು ಬಿಚ್ಚ ಊಟ ಸಾಕ್ಸು ಬಿಚ್ಚ. 10 वाजता 11ला. बरं चालते. नडी का ಬಿಸ್ಕಿಟ್ ತಿಂತೀನಿ ಅಂದ್ರಿ, ದೋಸೆ ಹಾಕ್ಕೊಡ್ತೀನಿ ಅಂದೆ, ಅವಲ್ಲೇ ಅಂದ್ರಿ, ಮತ್ತು ಅದು ಭೀ ತಿಂದಿಲ್ಲ ಆಪು. चालते चल. ಕಂಟಿನ್ಯೂ ಲಿಫ್ಟ್ ಚಾಲು ಇದ್ದೇ ಇರ್ತದೆ ನೋಡ್ರಿ. ಲಿಫ್ಟ್ ಕೆಲಸ ಎಷ್ಟು ಇದು ನೋಡ್ರಿ ಫ್ರೆಂಡ್ಸ್. ಮನುಷ್ಯರಾಗಿದ್ರೆ ಸೋತು ಹೋಗಿದ್ರು. ಮಷೀನ್ ಆದ್ರೆ ಏನೈತ್ರಿ, ಅದಕ್ಕೂ ಏನಾರ ಪ್ರಾಬ್ಲಮ್ಸ್ಗಳಾಗೆ ಆಗ್ತಿರ್ತಾವ. आवाज आले मला. ಓಕೆ ಫ್ರೀ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಸಿಲಿಂಡರ್ ನೋಡ್ರಿ, ಥಂಡಿ ಐತಲ್ಲ ದಿನ, ಹಾಗಾಗಿ ಲಗುಟನೆ ಹೋಗ್ತದ್ರಿ. ಈಗ ಭಾಳ ದಿನ ಐತೆ ಹಚ್ಚಿ, ಗ್ಯಾರಂಟಿ ಕಮ್ಮಿ, ಯಾವಾಗ ಹೋಗುತ್ತಾ ಗೊತ್ತಿಲ್ಲ ಭಾಳ ದಿನ ಬರೋದು. ಹಾಗಾಗಿ ನಂಬರ್ ಹಚ್ಚಿದ್ವಿ, ಗ್ಯಾಸ್ ಬಂತು ನೋಡ್ರಿ. ಮತ್ತು ಅದನ್ನ ತೊಗೊಂಡು ಒಳಗಡೆ ಇಟ್ಟದು ಇಲ್ಲಿ ಸೈಡಿಗೆ. ಆಮೇಲೆ ಅಲ್ಲಿ ರೂಮ್ದಾಗ ಹೋಗಿ ಇಡ್ಬೇಕು. ಮೊದಲ ಒಂದೊಂದೇ ರೂಮ್ದಾಗ ಎಲ್ಲ ಇಟ್ಟಿರಿ, ಅಡ್ಜಸ್ಟ್ ಮಾಡೀವಿ ಸಾಮಾನು. ಸ್ನೇಹನೂ ಬಂದಾಡ್ರಿ ಸಾಲಿಲಿಂದ. ಅವಾಜ್ ಕಮ್ಮಿ ಮಾಡ್ತೀರಿ ಅದರ ಮೊದಲ ಅಷ್ಟೇ ರೂಮ್ದಾಗ ಎಲ್ಲನೂ ಅಡ್ಜಸ್ಟ್ ಮಾಡಿ ಇಡ್ತಿದ್ದೀನಿ ರೀ. ಏನು ಅನ್ನಿಸ್ತಿರ್ಲಿಲ್ಲ. ಈಗ ಮನೆಗೆ ತಕ್ಕಂಗೆ ಶಿಸ್ತಿಡ್ಬೇಕಂತೇಳಿ ಇರೋದು ಒಂದೊಂದು ಸಾಮಾನು ಎಲ್ಲಿ ಇಡ್ಬೇಕಪ್ಪ ಅನ್ನಂಗೆ ಆಗ್ಬಿಡುತ್ತೆ. ಇಷ್ಟು ಜಾಗ ಇದ್ರೂ ಹೆಂಗೆ ರೀ ಮನುಷ್ಯಂದು ಏನಂತೀರಿ, ಹೇಳ್ಬೇಕ್ರಿ, ಸ್ವಭಾವ ನೋಡ್ರಿ ಫ್ರೆಂಡ್ಸ. ಇಲ್ದಾಗ ಅಡ್ಜಸ್ಟ್ ಮಾಡ್ಕೊಂಡಿರೋರು ಇದ್ದಾಗ
ಇನ್ನೂ ಹೆಚ್ಚಿನ ರೀತಿಯಾದಂಥ ಒಂದು ವಿಚಾರ ಬರ್ತೈತೆ ನೋಡ್ರಿ ಫ್ರೆಂಡ್ಸ್. ಕರೇನೆ ಒಮ್ಮೊಮ್ಮೆ ಅಂದ್ರೆ ಮನೆ ತಕ್ಕಂಗೆ ಇಡಬೇಕು, ಸೂಟ್ ಆಗಂಗೆ ಇಡಬೇಕು. ಮತ್ತು ನಾ ಹೆಂಗೆ ಮೊದ್ಲಿನಂಗೆ ಇಟ್ಬಿಟ್ನೆ ಅಂದ್ರೆ ನೀವು ಅಂತೀರಿ ವಿಡಿಯೋದಾಗ ಅಲ್ಲಿ ಅದು ಚಂದ ಕಾಣಲಕ್ಕ, ಇಲ್ಲಿ ಇದು ಚಂದ ಕಾಣಲಕ್ಕ ಅಂತೇಳಿ. ಅದೊಂದು ಮಷಿನ್ ಒಂದು ಹಾಲ್ದಾಗ ಆಗೈತ್ರಿ. ಈಗ ಸದ್ಯಕ್ಕೆ ಸೋಪ ಗಿಪ್ಪ ಏನೂ ಕೂಡ ತೊಗೊಂಡು ಬಂದಿಲ್ಲ ನಾವು. ನಾಳೆ ಸೋಪ ಗಿಪ್ಪ ತೊಗೊಂಡು ಬಂದ್ವಿ ಅಪ್ಪ ಅಂತಂದ್ರೆ ಅವಾಗ ಅದನ್ನು ಶಿಫ್ಟ್ ಎಲ್ಲರೇ ಮಾಡ್ತೀನಿ ಬೇರೆ ಕಡೆ. ಈಗ ಸದ್ಯಕ್ಕೆ ಇರಲಿ ಅಲ್ಲೇ ಯಾವ ಹಿಂಗೆ ಹೊಲಿಗೆ ಹಾಕೋ ಬರ್ತಿರ್ತಾವೆ. ಇನ್ನು ಅರ್ಧಷ್ಟು ದಿನ ನಡಿಲಂತೆ ಅದನ್ನಲ್ಲೇ ಇಟ್ಟೀನಿ. ಬಟ್ ಆದರೂ ಒಂದೊಂದು ಸರಿಗೆ ಅದು ಅಷ್ಟು ಇದು ಅನ್ಸಂಗಿಲ್ಲ. ಬಟ್ ಏನು ಮಾಡೋದು ಸದ್ಯಕ್ಕೆ ಇದ್ದಂಗೆ ಹೋಗ್ಬೇಕು ನೋಡ್ರಿ. ಆ ಸೋಪ ತೊಗೊಳೋದಿತ್ತು, ನಡ್ಬಾರ್ಕ ಒಂದು ಸ್ವಲ್ಪ ತೊಗೊಳೋವಂಥ ಒಂದು ಟೈಮ್ ಬಂದಿತ್ತು. ಬಟ್ ಅದು ಗೊತ್ತಿಲ್ಲ, ಆಮೇಲೆ ಆಗಲಿಲ್ಲ ನೋಡಿರಿ ಫ್ರೆಂಡ್ಸ್. ಎಲ್ಲನೂ ಒಂದು ಸಾಮಾನು ಇರಲಿ, ಒಂದು ಮನುಷ್ಯ ಇರಲಿ, ಒಂದು ಹಣ ಆಸ್ತಿ ಜಾಗ ಏನೇ ಇರಲ್ಲಕ್ಕ, ಅದಕ್ಕೆ ತೊಗೊತೀವಿ ಅಂತೇಳಿ ಎಲ್ಲ ಸಜ್ಜು ಮಾಡಿನೂ ಕೂಡ ಅದು ನಮ್ಗೆ ಸಿಗೋರು ಏನ ಇರ್ಲಿಕ್ಕಂದ್ರೆ ಯಾವ ಮಾಯದಿಂದಲೇ ಅದು ಕ್ಯಾನ್ಸಲ್ ಆಗ್ಬಿಡ್ತೀರಿ, ಹೌದಿಲ್ರಿ? ನಮ್ಮ ಟ್ರೈಪರ್ ನೋಡ್ರಿ ಕೆಳಗಡೆದು ಫುಲ್ ಮಜ್ಬೂತ್ ಅದ್ರಿ ಫ್ರೆಂಡ್ಸ್. ಅದು ಏನೇ ಆಗಿಲ್ಲ. ಬಟ್ ಮೇನ್ ಪಾಯಿಂಟ್ ಏನೈತೆ ಅಂತಂದ್ರೆ ಇದು ನೋಡ್ರಿ, ಇಲ್ಲೇ ನಾವು ಮೊಬೈಲ್ ಹಾಕ್ತೀವಿ ನೋಡ್ರಿ. ಇದು ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಈ ಸದ್ಯಕ್ಕೆ ನೋಡಿರಿ ಹಿಂಗೆ ಕೈಗೆ ಬಂದುಬಿಡ್ತೈತಿ. ಇದೆಲ್ಲ ಕಲೆಕ್ಷನ್ ಎಲ್ಲ ಕಿತ್ಕೊಂಡು ಹೋಗೈತಿ. ವಿಡಿಯೋ ತೋರಿಸಿ ನಿಮಗೂ ಅದಕ್ಕೊಂದು ಏನಾರ ಇಲಾಜ್ ಮಾಡ್ಬೇಕ್ರಿ. ಇಂಥದ್ದು ಸಿಗುತ್ತನ ಕೇಳ್ಬೇಕ್ರಿ ಫ್ರೆಂಡ್ಸ್. ಬರೀ ಮ್ಯಾಗಿಂದ ಅಷ್ಟೇ. ಕೆಳಗಡೆ ಅದು ಇದು ರಿಂಗ್ ಲೈಟ್ ನಾನು ಭಾಳ ಯೂಸ್ ಮಾಡಿಲ್ರಿ, ಬೆಳಕು ಭಾಳ ಇತ್ತಲ್ಲ. ಇದಕ್ಕೇನೈತಿ ಮ್ಯಾಗಿಂದ ಸಿಗುತ್ತೇನ, ಒಳಗಡೆ ಹಿಂಗೆ ಲೈಟ್ ಹತ್ತುಗೋತ್ತೆ ವಯರ್ ಐತೆ ನೋಡ್ರಿ, ಅದು ಕಲೆಕ್ಷನ್ ಮಾಡಿ ಕೊಡ್ತಾರನ ಅಂತೇಳಿ ಕೇಳಿ ನೋಡ್ಬೇಕ್ರಿ ಫ್ರೆಂಡ್ಸ್. ಕಡ್ಲಿ ನೋಡ್ರಿ ತಿನ್ಬೇಕಂತ ಅಂದ್ಕೊಂಡಿನಿ, ಹಾಗೇ ಇಲ್ಲ ಫ್ರೆಂಡ್ಸ್. ನನಗಂತೂ ಹಾಸಿಗೆ ಇಲ್ಲೇ ಹಾಕೈತೆ ನೋಡ್ರಿ. ಇನ್ನೂ ಇದೊಂದು ಹಾಸಿಗೆ ಇರಬೇಕು, ಒಗಿಬೇಕು ಅನ್ನೋ ತಿನ್ನೋದು ಹಾಸಿಗೆನ ಹಂಗೆ ಯೂಸ್ ಅಂದ್ರೆ ಪಿಲ್ಲನ್ ಸಂಬಂಧಿನ ಇಟ್ಟು ನೋಡ್ರಿ ಫ್ರೆಂಡ್ಸ್. ಅಲ್ಲೇ ಇದ್ದಾಗ ಅದನ್ನು ಹಳೆ ಹಾಸಿಗೆ ಒಗೆದು ಬರ್ಬೇಕಂತ ಅಂದ್ಕೊಂಡಿದ್ದೆ. ಮತ್ತು ಈ ಮಗನ ಸಂಬಂಧ ಏನೋ ಇಟ್ಟು ನೋಡ್ರಿ. ಸೊ ಕಡ್ಲಿ ತಿನ್ನೋಕೆ ಸದ್ಯಕ್ಕೆ ಇನ್ನೂ ಟೈಮ್ ಇಲ್ಲರಿ, ಬೇರೆ ಕೆಲಸ ಐತೆ ಮಾಡಬೇಕು. ಇದು ಬಾಂಡೆಗಳು ಎಲ್ಲನೂ ಕೂಡ ತಿಕ್ಕೊಂಡು ನೋಡ್ರಿ ಫ್ರೆಂಡ್ಸ. ಇವನ್ನ ಒಣಗಿದ ಮ್ಯಾಗೇ ಕೆಳಗಡೆ ಏನೈತೆ ನೋಡ್ರಿ, ಇಲ್ಲಿ ನಮ್ಮ ರೇಣುಕಾ ಸಿಸ್ಟರ್ ಅವ್ರು ಕೊಟ್ಟ ಅಮೌಂಟಿಂದ ತೊಗೊಂಡು ಬಂದಿದ್ದೆ ನೋಡ್ರಿ. ರೊಕ್ಕಾರ ಉಳಂಗಿಲ್ಲ ಸಂಸಾರಕ್ಕೆ, ಎದಕ್ಕಾರ ಬೇರೆದಕ್ಕೆ ಹಾಕಿಬಿಡುತ್ತೆ. ಆ ಕಡೆ ಈ ಕಡೆ ಕೊಡೋ ತೊಗೊಂಡು ಅದಾವು. ಒಂದು ವಸ್ತು ತೊಗೊಂಡ್ರೆ ಉಳಿತೈತ್ರಿ ಫ್ರೆಂಡ್ಸ. ಹಂಗಾಗಿ ಅದು ತೊಗೊಂಡಿನಿ. ಈಗ ಅಡುಗೆ ಮನ್ಯಾಗ ಎಷ್ಟು ದಿನ ಯೂಸ್ ಆಗುತ್ತೆ ನೋಡ್ರಿ, ಅಷ್ಟು ದಿನ ಅವ್ರು ನೆನಪಿರ್ತೈತಿ. ಸೊ ಇದು ನೋಡ್ರಿ, ಈಗ ಅಲ್ಲಷ್ಟು ಬಾಂಡೆ ಡಬ್ಬಕ್ಕಿನ ಅಂತೇಳಿ ಇದಿಷ್ಟು ಖಾಲಿ ಐತಿ. ನಾನು ಇಡೀ ಬಾಂಡೆಗಳೆಲ್ಲ ಇದ್ರೊಳಗನೆ ಕುಂಡಿರ್ತಾವ್ರಿ. ಇಲ್ಲಿ ಮ್ಯಾಗ ಏನೈತಿ, ಇಲ್ಲಿ ಓಪನ್ ಐತ್ಲ, ಇಲ್ಲೇನು ಕುಡಿ ನೀರಿನ ಏನೇನು ಖಾಲಿ ಆಗ್ತಾವಲ್ಲ ಅಲ್ಲೆಲ್ಲ ಕಾಲಾಗ ಆಗ್ಬಿಡ್ತದ್ರಿ, ಓಡಾಡೋಕತ್ತೆ ಆಗುತ್ತೆ. ಅದಕ್ಕಂತೇಳಿ ಇಲ್ಲ ಒಂದು ಖಾಲಿ ಆದಂಗೆಲ್ಲ ಒಂದು ಇಲ್ಲಿ ಇಡ್ತೀನಿ ನೋಡ್ರಿ ಫ್ರೆಂಡ್ಸ್. ಈಗ ಇದು ಕಡೆಯೇನ ಇಲ್ಲಿ ಇಡ್ತೀನಿ. ಇವು ನೋಡ್ರಿ ಈ ಥರ ಬುಟ್ಟಿ ಎಲ್ಲ ಇಲ್ಲಿ ಸೈಡಿಗೆ ಇಟ್ಕೋತೀನಿ. ಒಂದ್ರೊಳಗೆ ಒಂದು ಹಾಕಿಟ್ರೆ ಇಡ್ತಿದ್ದೀನಿ ರೀ. ಅದು ಹಿಂದಗಡೆ ಇಟ್ಟೇನು ಕಟ್ಸುತ್ತೆ ಹಂಗಾಗಿ ಉಳಿತು. ಸೊ ಎಲ್ಲ ಒಣಗಿದಾದ್ಮೇಲೆ ಇಡ್ತೀನಿ ನೋಡ್ರಿ. ಇಲ್ಲಿ ಕಿಲ್ನು ನೀರು ಸರಿ ಇಲ್ಲಿ ಮತ್ತು ಇದಾಗ್ಬಿಡ್ತಾವ್ರಿ, ಇದು ಅಮಾರಿ ಆದಂಗೆ ಆಗ್ಬಿಡ್ತಾವೆ. ಸೊಳ್ಳಿ ಎಲ್ಲ ಆಗೋ ಚಾನ್ಸ್ ಇರುತ್ತಲ್ಲ, ಹಂಗಂತೇಳಿ ಫುಲ್ ಕಡಕ್ ಒಣಗಿದ ಮ್ಯಾಗನೇ ಒಳ್ಳೆ ಬಾಂಡೆಗೆ ಇಟ್ಬಿಡ್ತೀನಿ ನಾನು. ಯಾವಾಗವಾಗ 2 ದಿನಕ್ಕೆ 3 ದಿನಕ್ಕೆ ಕಸ ಹುಡುಕ್ತೀನಿ ರೀ. ಎಲ್ಲ ಪ್ಯಾಕ್ ಇರುತ್ತಂದ್ರೂ ಈ ಕಡೆ ಎಲ್ಲ ಸಣ್ಣ ಹಿಂಗತೆ ಮಾಡಿದ್ರೆ ಎಲ್ಲ ಮಾಡಿದ್ರೆ ಫುಲ್ ಡಸ್ಟ್ ನೋಡ್ರಿ. ಈಗ ಬೆಳಗ್ಗೆನೇ ಹುಡುಗಿನಿ ಫ್ರೆಂಡ್ಸ. ಮತ್ತು ನೋಡ್ರಿ ಕಾಣಿಸ್ತಿರ್ಬೋದು ನಿಮಗೆ, ಇದು ನೋಡ್ರಿ ಇಷ್ಟು ಧೂಳು ಇರ್ತೈತೆ ನೋಡ್ರಿ. ಈ ಸ್ವಲ್ಪ ಸರಿಸೈಡಿ ಈ ಥರ ಆಗೈತೆ ನೋಡ್ರಿ ಇಲ್ಲಿ. ಹಂಗಾಗಿ ಮೊದಲು ಇದನ್ನು ಗಾಡಿಗೆ ಹಚ್ಚಿ ಆ ಕಡೆಗೆ ಇಟ್ಟಿದ್ದೆ, ಆ ಕಡೆ ಗ್ಯಾಪ್ ಇತ್ತು. ಈಗ ಆ ಕಡೆ ಇದು ಮಾಡಿ ಈ ಕಡೆ ಗ್ಯಾಪ್ ಕೊಟ್ಟೀನಿ ರೀ. ಹುಡುಗರು ಮಾಡ್ತಾವ್ರಿ ಫ್ರೆಂಡ್ಸ್. ನನ್ನ ಕೈಯಾಗಾರ ನಾ ಗೊತ್ತಿರ್ತು, ಒಂದು ಆಗಿನ ಮೇಲೆ ತೆಗಿತೀನಿ. ಏನಾರ ಕೊಡವ ಮಾಡವನ ನಾವು ಹುಡುಗರು ಈ ಥರ ತೆಗೆದಿರ್ತಾರೆ ರೀ. ಹಂಗಾಗಿ ಅವ್ರಿಗೆ ಇಲ್ಲಿ ಏನೋ ಕೆಲಸನೇ ಹೇಳಲಾಗಿನಿ ಸದ್ಯಕ್ಕೆ, ಸುಮ್ಮನೆ ಬಂಡು ಹಾಳಾತಾವ ಅಂತೇಳಿ. ಇಲ್ಲಿ ಜಳಕಕ್ಕೆ ಸದ್ಯಕ್ಕೆ ನೀರು ಇಟ್ಕೊಂಡು ನೋಡ್ರಿ. ಭಾಳ ಏನು ಕಾಸ್ಕೊಳಕ್ಕೆ ಹೋಗಲ್ರಿ ಫ್ರೆಂಡ್ಸ್. ಈಗೇನು ಥಂಡಿ ಇಲ್ಲ ಏನಿಲ್ಲ, ಸ್ವಲ್ಪ ಜಳಬಡ್ಚಗಾದಂಗೆ ಕಾಸ್ಕೊಂಡ್ಬಿಡ್ತೀನಿ ರೀ. ಆಮೇಲೆ ಬ್ಯಾಸ್ಗೆ ಎಲ್ಲ ಈ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಇದು ಉಗುರು ಬೆಚ್ಚಗೂ ನೀರನ್ನು ಒಲೆ ಅನ್ಸತ್ತೆ ರೀ. ಯಾಕಂದ್ರೆ ಒಗ್ಗರಣೆನು ಭಾಳ ಇರಲಿಲ್ಲ ರೀ ಫ್ರೆಂಡ್ಸ, ಸ್ವಲ್ಪ ಇದ್ದು. ಮೊನ್ನೆ ಪ್ಯಾಂಟು ಶರ್ಟುಗಳದೆಲ್ಲನೂ ಒಗೆದು ಹಾಕಿದ್ದೆ ನೋಡ್ರಿ. ಹಾಗಾಗಿ ಅದನ್ನಿಷ್ಟು ಒಗ್ಗರಣೆ ಹಾಕ್ಕೊಂಡು ಮತ್ತು ತಿಕ್ಕೊಂಡಿನಿ ರೀ ಬಾತ್ರೂಮ. ಕೆಲವರು ಮೊನ್ನೆ ಒಬ್ರು ಕಮೆಂಟ್ ಹಾಕಿರೋ ಬಾತ್ರೂಮ್ ತೋರಿಸ್ಬೇಡ್ರಿ ಅಂತೇಳಿ. ಬಟ್ ಕ್ಲೀನ್ ಎಲ್ಲ ಮಾಡ್ಕೊತ ಇರ್ಬೇಕು ರೀ ಹೆಣ್ಮಕ್ಳು. ಒಂದೊಂದು ಸರಿ ಈಗ ಬೇಕಂತ ಮಾಡ್ತಿರಂಗಿಲ್ಲ, ಬೇಸರಾಗಿ ಬಿಟ್ಬಿಟ್ಟಿರ್ತೀವಿ. ನಮ್ಮ ಹಿಡ್ದ ನೋಡಿದ್ರೆ ಮತ್ತು ಕೆಲವ್ರು ಭಾಳ ತಿಳ್ಕೊತೀವಿ ರೀ, ನಿಮ್ಮ ಹಿಡ ನೋಡಿ ಭಾಳ ಮೋಟಿವೇಶನ್ ಆಗ್ತದ್ರಿ ಅಂತೇಳಿ. ಸೊ ನಾವು ನೀಟ್ ಇಟ್ಕೊಂಡ್ರೆ ಎಲ್ಲ ಮನೆ ನೀಟ್ ಇರುತ್ತೆ ನೋಡ್ರಿ. ಅದ್ರಾಗ ಇಂಥ ಮನೆಗಳಂತೂ ನಾವು 1 ದಿನ 2 ದಿನ ಬಿಟ್ಟು ಅಂದ್ರೆ ಮನೆ ಆಕಾರ
ಯಾರ ಪಟ್ಕನ ಬಂದ್ರೆ ಮರದಿಂದ ತೆಗಿತದೆ ಅಂತ ಹೇಳ್ಬೋದು ನೋಡ್ರಿ. ಈ ಮಕ್ಕಳಿಗೆ ಸದ್ಯಕ್ಕೆ ಟಿ ವಿಯಿಂದ ಡಾಟಾ ಕನೆಕ್ಟ್ ಮಾಡಿ ಕೊಟ್ಟೀನಿ ರೀ, ನೋಡ್ತಾರೆ ನೋಡ್ರಿ ಫ್ರೆಂಡ್ಸ್. ಕೇಬಲ್ ಎಲ್ಲ ಹಾಕಿಸ್ಕೊಂಡಿಲ್ರಿ ಸದ್ಯಕ್ಕೆ, ಹೋಗಲಿ ಅಷ್ಟೇ 1 ತಾಸು 2 ತಾಸು ಹಿಂಗೆ ಮೊಬೈಲ್ ಕನೆಕ್ಟ್ ಮಾಡಿ ಕೊಡ್ತೀನಿ. ಮತ್ತು ಆಮೇಲೆ ಹೋಮ್ವರ್ಕ ಮತ್ತು ಫಿಸಿಕಲಿ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ತಾರೆ ಮಕ್ಕಳು ಮನ್ಯಾಗ ಆಟ ಆಡ್ಕೊತ. ಒಂದು ಹೊತ್ತಿಗೆ ಅದೇ ಬೆಸ್ಟ್ ಅಂತ ಅನ್ಕೋತೀನಿ. ಮುಂದೆ ಯಾವಾಗ ಭಾಳ ನನಗೂ ಅದ್ರ ಬಗ್ಗೆ ಜಾಸ್ತಿ ಇದು ಇಲ್ಲ ನೋಡ್ರಿ. ಟಿ ವಿದು ನನಗೂ ಹೆಚ್ಚು ರೂಢಿ ತಪ್ಪಿಟ್ಟೈತ್ರಿ. ಮೊದಲು ಟಿ ವಿ ಬಿಟ್ಟರೆ ನಾನು ಇಲ್ಲ ಅಂತಿದ್ದೆ. ನಾನು ಬಚ್ಚಲ ಬಾಂಡೆ ಒಗೆನ ಮಾಡ್ತಿದ್ದು ನೋಡ್ರಿ ಹಳೆ ಬಾಂಡೆದೊಳಗೆ. ಅವಾಗ ಟಿ ವಿ ಇರ್ಲಿಕ್ಕಂದ್ರೆ ಹೆಂಗಪ್ಪ ನಂಗೆ ಆಗಿಬಿಡ್ತಿತ್ತು ಫ್ರೆಂಡ್ಸ. ಬಟ್ ಈಗ ಯೂಟ್ಯೂಬ್ ಮಾಡ್ದಾಗಿಂದ ರೂಢಿ ತಪ್ಪಿಬಿಟ್ಟೈತ್ರಿ. ನೋಡಿದ್ರೆ ನಾನೇ ಯಾವಾಗ ಹಿಂಗೆ ಡಾಟಾ ಸ್ವಲ್ಪ ಕಡಿಮೆ ತೊಗೊಂಡಿರ್ತದೆ ನೋಡ್ರಿ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಅವಾಗ ಏನೈತಿ ಯಾರ್ದು ಬ್ಲಾಗ್ಗಳು ನೋಡ್ತೀನಿ. ಇಲ್ಲಿ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ಅದು ಇದು ಮಾಡಿದಾಗ ನಂಗೆ ಡಾಟಾನೇ ಒಂದು ಸಾಲಲ್ಲಿ ಎಕ್ಸ್ಟ್ರಾ ಡಾಟಾ ಹಾಕೋತಿರ್ತೀನಿ. ಸೊ ಜಿಯೋ ಫ್ರೀ ಐತಂತ್ರಿ ಫ್ರೆಂಡ್ಸ. ಬಟ್ ನನಗೆ ಈ ಸದ್ಯಕ್ಕೆ ಈ ಕಾರ್ಡಿನೊಳಗನೆ ಎಲ್ಲ ಕಡೆ ಮಂದಿಗೆ ನಂಬರ್ ಕೊಟ್ಟಿರ್ತೀನಿ. ಫೋನ್ಪೇ ಎಲ್ಲ ಇದ್ರೊಳಗನೆ ಐತಿ. ಹಾಗಾಗಿ ಮತ್ತು ಇದಕ್ಕೆ ಎಕ್ಸ್ಟ್ರಾ ಮತ್ತು ಜಿಯೋಕ್ಕೆ ಎಕ್ಸ್ಟ್ರಾ ಡಬಲ್ ನನಗೆ ರೀಚಾರ್ಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದ್ರೊಳಗನೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸಾಕ್ರಿ ಈಗ ನಡ್ದತ್ತ ಸಾಕು ಅಷ್ಟೇ. ಹಂಗಾಗಿ ಯಾವಾಗಾರ ಒಂದೊಂದು ಸರಿ ಹೊಡಿತೀನಿ ಅಷ್ಟೇ, ದಿನ ಹೊಡೆಯಂಗಿಲ್ಲ. ಯಾಕಂದ್ರೆ ನನಗೆ ಪುರಾಟ ಆಗಲ್ಲ ಅದು. ಇವು ಅರ್ಬಿ ಯಾವ ಸ್ಕೂಲ್ ಯೂನಿಫಾರ್ಮ್ ಯಾರು ಪಿಲ್ಯ ನಿನ್ನೇನು ದಿದ್ದೀವ ಪಿಲ್ಯ ನೋಡ್ರಿ. ಪಿಲ್ಯ ಅಂದಂತ ತಕ್ಕೆತ ದಿದ್ದೀವಂತಿವ ಅಂತಾನೆ. ನೀಟಿಟ್ರು ಮಕ್ಕಳು ಆ ಕಡೆ ಈ ಕಡೆ ಮಾಡಿ ಗಜಿ ಬಿಜಿ ಮಾಡಿಟ್ಟು ಬಿಡ್ತಾರೆ. ಸೊ ನೋಡ್ರಿ ಎಷ್ಟು ದಿನ ನೀಟಾಗಿ ಮಾಡಿಸಿಟ್ರು ಒಳ್ಳೆ ಈ ಥರ ಮಾಡಿರ್ತಾರೆ. ಈಗ ಹೋಲ್ರಿ ಆಮ್ಯಾಗ ನೋಡ್ರಿ ಫ್ರೆಂಡ್ಸ್ ಮುಚ್ಚನೆ ಇಟ್ಟಿರ್ತೀನಿ. ಒರೆಸ್ಕೊಂತೀನಿ ನಾನು 4 ದಿನಕ್ಕೆ ಒಮ್ಮೆಮ್ಮೆ. ಬಟ್ ಆದ್ರೂ ಎಷ್ಟು ಧೂಳು ಬರ್ತೈತೆ ಅಂದ್ರೆ ಬಹಳನೇ ಧೂಳು ಬರ್ತೈತಿ. ಯಾಕೋ ಕ್ಲಿಯರ್ ಆಗ್ತೈತಿ ವಿಡಿಯೋ ಸರಿ ಬರೋಲ್ತ್ರಿ. ಇಲ್ಲಿ ಕಾಣಿಸ್ತದೆ ನೋಡ್ರಿ ಎಷ್ಟು ಸ್ವಚ್ಛ ಇದ್ರೂ ಕಡಿಮೆ ನೋಡ್ರಿ. ಕೆಲಸ ಹೆಣ್ಮಕ್ಳು ಮನ್ಯಾಗ ಕಾಣಿಸ್ಬರಲ್ರಿ ಗಂಡ್ಮಕ್ಳಿಗೆ. ಬಟ್ ಇವು ಮಾಡದೇ ಇದ್ರೂ ನಡೆಯಂಗಿಲ್ಲ. ಹೊರಗೆ ಹೋಗಿ 4 ದುಡ್ಡು ಸಂಪಾದನೆ ಮಾಡ್ಕೊಂಬಂದ್ರೆ ಭಾಳ ಬೆಲೆ ನೋಡ್ರಿ ಫ್ರೆಂಡ್ಸ್. ಮನ್ಯಾಗ ಹೌಸ್ ಇದ್ದು ಹಣೆ ಬರೆಯೋದಕ್ಕೂ ಬ್ಯಾಡ್ ನೋಡ್ರಿ. ಹಿಂಗೆಲ್ಲ ಮತ್ತೆ ಒಂದಿನ ಫ್ರೀಯಾಗಿ ಶಿವರಾತ್ರಿ ಸನಿ ಬಂತು ನೋಡ್ರಿ, ಅವಾಗೇನೈತಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಇನ್ನೆಲ್ಲ ತೆಗಿತೀನಿ. ಇಲ್ಲೆಲ್ಲ ಯಾವಾಗಾರ ಓಡವು ನೀಟಾಗಿ ಇದನ್ನು ಆನ್ಲೈನ್ಲಿಂದ ತರಿಸಿದ್ದು ನೋಡ್ರಿ. ಇದ್ರೊಳಗೆ ಇಟ್ಟೈತಿ. ಅವು ನೀಟದವು ಡೈಲಿ ಯೂಸಿನ ಏನು ಸಾಲಿಂತ ಬರೋಣ ಹಾಕೋತಾರಲ್ಲ ಅವು ಗಜಿ ಬಿಜಿ ಮಾಡ್ಯಾರ. ಇದನ್ನು ಕೂಡ ಅಷ್ಟೇ ನೋಡ್ರಿ. ಇದು ಕೂಡ ನೀಟಾಗಿ ಐತಿ ಪಿಲ್ಲೊಂದು. ಅದು ಯಾವಾಗಾರ ಫಂಕ್ಷನ್ದಾಗ ಉಡವು. ಇದನ್ನು ಅಷ್ಟೇ ದಿನ ಉಡವನೇ ಹಿಂಗೆ ಮಾಡ್ತಾರೆ ಮಕ್ಕಳು. ಹಂಗಾಗಿ ಸಪ್ರೇಟಾಗಿ ಕೊಟ್ಬಿಟ್ಟಿನಿ ಇದೊಂದು ಸೆಕ್ಷನ್ ಮಕ್ಕಳಿಗೆ. ನೋಡ್ರಿ ಫ್ರೆಂಡ್ಸ್ ಡೈರೆಕ್ಟಾಗಿ ನೋಡಿದಷ್ಟು ಅನ್ಸೋಲಾಗೈತಿ. ಈಗ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡತ್ತೀನಲ್ಲ ಹೆಂಗೆ ಕಲಿ ಆಗೈತಿ. ಇಬ್ಬರು ನಾ ಮುಂದೆ ನೀ ಮುಂದೆ ನನಗೆ ನಿಂತು ಬಿಡ್ತಾರೆ ಸಾಯಂಕಾಲ ಟೈಮಿಗೆ ಕನ್ನಡಿ ಮುಂದೆ. ಅವ ತಲೆ ಬಾಚ್ಕೊಳೋದು ಬತ್ತಿ ಹಚ್ಕೊಳೋದು ಅವ್ನು ನಡೀತೈತಿ. ಈಗಿನಂತೆ 28 ಹೇರ್ ಸ್ಟೈಲ್ ಮಾಡ್ತಾಳ್ರಿ ಮಗಳು. ಹಂಗಾಗಿ ನಾ ಮುಂದೆ ನೀ ಮುಂದೆ ಅಂತೇಳಿ ಹಿಂಗೆಲ್ಲ ಅದಕ್ಕೆ ಕನ್ನಡಿಗೆಲ್ಲ ಕೈ ಹಚ್ತಾರೆ. ಹಂಗಾಗೈತಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ. ಇದಂತೂ ಒಮ್ಮೆ ಫುಲ್ಲ ಕಾಲು ಎಳಿತಿರ್ತಾವೆ ಮತ್ತು ಸೊಂಟು ನೋವು ಇರ್ತೈತೆ ನೋಡ್ರಿ ಆ ಟೈಮ್ದೊಳಗೆ. ಸೊ ಇದು ನನಗೆ ಭಾಳ ಹೆಲ್ಪ್ ಆಗ್ತದೆ ನೋಡ್ರಿ. ಮೊಟ್ಟು ಥರನೇ ಒಂಥರ ಮನುಷ್ಯನ ಫೀಲನೇ ಕೊಡ್ತೈತೆ ನೋಡ್ರಿ. ಇದನ್ನು ನೋಡ್ರಿ ಸದ್ಯಕ್ಕೆ ಹೆಂಗೆ ಕೊಡ್ತೈತೆ. ಇದು ಕೈ ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ. ಖುಷಿ ಅನಿಸುತ್ತೆ ಒಂಥರ ಮಕ್ಕಳ ಥರ ಫೀಲ್ ಬರ್ತೈತಿ ನೋಡ್ರಿ. ಚೆನ್ನಾಗಿ ಕುಂತೈತಿ. ಮೋಟು ಅಂದ್ರೆ ನಮ್ಮ ಓಮು ನೋಡ್ರಿ, ನಮ್ಮ ಓಂಕಾರ ಪುಟ್ಟ ಸದ್ಯಕ್ಕಂತೂ ಫುಲ್ ಕ್ಯೂಟ ತರಲೆ ಆಗ್ಬಿಟ್ಟಂತುಂಟ. ಓಮುಗ ಶ್ರೀಗ ಭಾಳ ಜನ ಇಷ್ಟಪಡ್ತೀರಿ ಅವ್ರ ವಿಡಿಯೋದಾಗೆಲ್ಲ. ಈಗ ನೋಡತ್ತೀನಿ ನಾನು ಹಳೆ ವಿಡಿಯೋ ಅದೆಲ್ಲನೂ. ನಾನು ವಿಡಿಯೋ ಮಾಡುವಾಗ ಅಂದರೆ ವಿಡಿಯೋ ಬಿಟ್ಟಾಗ ಯಾರೆಲ್ಲ ಮಿಸ್ ಮಾಡ್ಕೊಂಡಿರಿ ಅಂತ ಎಲ್ಲ ತಂಗಿ ವಿಡಿಯೋದಾಗ ಎಲ್ಲರಿಗೂ ಕಮೆಂಟ್ಸ್ ನೋಡಿದೆ. ಎಲ್ಲರಿಗೂ ಥ್ಯಾಂಕ್ಸ್ ರೀ ಫ್ರೆಂಡ್ಸ. ಇಷ್ಟು ಪ್ರೀತಿ ತೋರಿಸ್ತೀರಿ, ಭಾಳ ಖುಷಿ ಆಗುತ್ತೆ. ಇಷ್ಟು ಒಳ್ಳೆ ಜನರನ್ನು ಪಡ್ಕೊಂಡಿನಲ್ಲ ಅದೇ ನನ್ನ ಪುಣ್ಯ ನೋಡ್ರಿ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ರೀ, ನಾವು ವಿಡಿಯೋ ಹಾಕ್ತಾ ಇರುವಾಗ ನಮ್ಮನ್ನು ಮಿಸ್ ಮಾಡ್ಕೊತೀನಿ ಅಂತೇಳಿ ಕಮೆಂಟ್ ಹಾಕಿ ಒಂದು ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿಯಿಂದ ಅಲ್ಲಿ ಹೋಗಿ ಕೇಳ್ತೀರಲ್ಲ, ಅದಕ್ಕೆ ಯಾವತ್ತೂ ಕೃತಜ್ಞತೆಯಾಗಿ ಇರ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮವರೇ ಒಮ್ಮೆ ಕೇಳೋಂಗಿಲ್ಲ ಮತ್ತು ನೀವು ಅಷ್ಟು ಪ್ರೀತಿ ತೋರಿಸಿರಲ್ಲ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಥ್ಯಾಂಕ್ ಯು. ಯಾರಿಲ್ಲ ಇಷ್ಟೊತ್ತನ ನಿಮ್ಮ ಒಂದು ಕ್ವಾಲಿಟಿ ಟೈಮನ್ನು ನಮ್ಮ ಚಾನಲಿಗೆ ಕೊಟ್ಟು ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇನ್ನೂ ಹೆಚ್ಚಿನ ರೀತಿಯಾಗಿ ಸಿಗಲಿ.
ಅಂತ ಕೇಳ್ಕೊತೀನಿ ನೋಡಿರಿ ಫ್ರೆಂಡ್ಸ. ಓಕೆ, ಇದರೊಂದಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರೂ ಕೂಡ ನಮ್ಮ ಎಲ್ಲ ವಿಡಿಯೋಗಳನ್ನ ಆದಷ್ಟು ಟೈಮ್ ಇದ್ದಾಗ ಪೂರ್ತಿ ವಿಡಿಯೋನ ನೋಡೋದಕ್ಕೆ ಪ್ರಯತ್ನ ಮಾಡಿರಿ. ಗೊತ್ತು ನಾನು ಇದ್ದಿದ್ರೊಳಗನೆ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ನಿಮಗೇನು ಜಾಸ್ತಿ ಸ್ಪೆಷಲ್ ಲಾಗ್ಗಳು, ಸಸ್ಪೆನ್ಸ್ ಇರುವಂಥವು ಈ ಥರ ನನಗೆ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನಿರುತ್ತೋ ಅದರೊಳಗನೆ ಸ್ವಲ್ಪ ಬೆಟ್ರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ನೋಡಿರಿ ಅಂತ ಕೇಳ್ಕೊಳೋದು ನನ್ನ ವೃತ್ತಿ ಧರ್ಮ. ಆದಷ್ಟು ನಮ್ಮಂಥ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗೆ ನಿಮ್ಮ ಸಪೋರ್ಟ್ ಸಿಕ್ಕರೆ ನಾವು ಒಂದು ಮುಂದೆ ಬರ್ತೀವಂತ ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಇದರೊಂದಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಬಾಯ್.